ರೀ. ಹಾ ಬಾಮ್ಮ. ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ. ಯಾಕೆ ಏನಾಯ್ತು? ಊಟ ಮಾಡಿದ್ಯಾ? ಬರೀ ಊಟ ಊಟ, ಎಲ್ರು ಊಟ ಆಯ್ತಾ? ಅತ್ತಿಂದ ಇತ್ತಿಂದ ಬರೀ ಇದೇ ಆಯ್ತು. ಹೌದಮ್ಮ, ನೀನ್ ಚೆನ್ನಾಗಿರ್ಲಿ, ಮಗು ಚೆನ್ನಾಗಿರ್ಲಿ ಅಂತ. ಸರಿ ಸರಿ ಆಯ್ತು ಬಿಡಿ. ಇವಾಗ ನಾನು ಪ್ರೆಗ್ನೆಂಟ್ ಅಲ್ವಾ? ಪ್ರೆಗ್ನೆಂಟ್ ವುಮೆನ್ಗೆ ಅವಳು ಏನು ಇಷ್ಟಪಟ್ರು ಏನು ಕೇಳಿದ್ರು ಇಲ್ಲ ಅಂದೇ ಕೊಡ್ತಾರೆ ಮಾಡ್ತಾರೆ ಅಲ್ವಾ? ಹಾ ಹೌದು. ನಿನ್ಗೇನ್ ಬೇಕು ಹೇಳು, ಆಕಾಶ ಕೆಳಗಾದ್ರೂ ಪರವಾಗಿಲ್ಲ, ನಾನು ತಂದು ಕೊಡ್ತೀನಿ. ಏನ್ ಆಸೆ ಇದ್ರು ಆರಾಮಾಗಿ ಕೇಳು. ಹೌದಾ? ಹೌದು. ನೀನ್ ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲನೂ ಕೊಡಿಸ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಕೇಳು, ಏನ್ ಬೇಕು ಕೇಳು. ನಿಜವಾಗ್ಲೂ ನಾನು ಕೇಳಿದ್ದನ್ನು ಕೊಡ್ತೀರಾ? ಹ್ಞೂ ಅನ್ನಲ್ಲ. ಏನು ತಿನ್ಬೇಕು ಅನ್ನಿಸ್ತಿದ್ಯಾ? ಹೊಸ ಕಾರ್ ಬೇಕಾ, ಮನೆ ಬೇಕಾ, ಏನು ಬೇಕು ಹೇಳು. ಅಯ್ಯೋ ಅದ್ಯಾವುದೂ ಅಲ್ಲ ರೀ. ಅದು ಆಮ್, ಯಾಕೆ ಇಷ್ಟು ಹಿಂಜರಿತಿದ್ಯಾ? ಏನು ವಿಷಯ? ಏನಾದರೂ ಕೇಳು. ನಿಜವಾಗ್ಲೂ ಇಲ್ಲ ಅನ್ಬಾರ್ದು. ಆಯ್ತು ಹೇಳಿ ಏನು. ಆಮೇಲೆ ಆಗಲ್ಲ ಅಂತಂದ್ರೆ ನಂಗೆ ಬೇಜಾರಾಗುತ್ತೆ. ಹೌದಾ? ಅಂಥದ್ದು ಏನು ಕೇಳ್ತೀಯ ನೀನು? ಅದು ರೀ, ಅತ್ತೆ ಹತ್ರ ನೀವು ಮಾತಾಡಬೇಕು, ಮೊದ್ಲಿನ ಥರ ಚೆನ್ನಾಗಿರ್ಬೇಕು. ಓ, ಅದಕ್ಕೆ ಇಷ್ಟೊಂದು ಪೀಟಿಗೆ ಆಗ್ತಾ ಇದೆಯಾ? ನೋಡಿ ನೋಡಿ ಹೆಂಗೆ ಕೋಪ ಮಾಡ್ಕೋತಿದ್ದೀರಾ. ಮತ್ತಿನ್ನೇನು? ಹೋಗು ಸುಮ್ಮನೆ. ಅದನ್ನ ಹೇಳಕ್ಕೆ ಬಂದ್ಯಾ? ನೋಡು ಪೂಜಾ, ಪ್ಲೀಸ್ ಅರ್ಥ ಮಾಡ್ಕೊ. ನನ್ಗೆ ಅಮ್ಮನ ಮೇಲೆ ತುಂಬ ಕೋಪ ಇದೆ. ಅವ್ರು ನೆನೆಸ್ಕೊಂಡ್ರೆ ಸಾಕು, ಅವ್ರು ಮಾಡಿದ್ದೆಲ್ಲ ನೆನಪು ಬರುತ್ತೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನನಗೆ ಮೋಸ ಮಾಡಿದ್ರಲ್ಲ ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ನೀನು ಬಂದು ಚೆನ್ನಾಗಿರೋ ಮೊದಲಿನ ಥರ ಇರೋ ಅಂದ್ರೆ ಅದು ಹೆಂಗೆ ಸಾಧ್ಯ? ನೀನೇ ಹೇಳು. ಹೆಂಗೆ ಸಾಧ್ಯ ಅಂದರೆ ಅದೇನು ಅಸಾಧ್ಯನಾ? ಈಗ ತಾನೇ ಹೇಳಿದ್ರಿ ನೀನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಅಂತ. ಹಾ ಅಂದೆ. ನೀನೇನೋ ತಿನ್ನೋದು ಕೇಳ್ತೀಯಾ, ಬೆಳ್ಳಿ ಬಂಗಾರ ಅದನ್ನೆಲ್ಲ ಕೇಳ್ತೀಯಾ ಅನ್ಕೊಂಡೆ. ಆಸೆ ಆಸೆನೇ ಅಲ್ವಾ? ನೋಡಿ ಮಾತಕ್ಕೆ ತಪ್ತಿದ್ದೀರಾ. ಈಗ ತಾನೇ ಹೇಳಿದ್ರಿ ಆಕಾಶ ಕೆಳಗಾದ್ರೂ ಪರವಾಗಿಲ್ಲ ತಂದ್ಕೊಡ್ತೀನಿ ಅಂತ. ಇದು ಕಷ್ಟನಾ ನಿಮಗೆ? ಏನಪ್ಪ ನೀವು ಎಂತಿ ಬಸ್ರಿ ಬೈಕೆನ ಇಲ್ಲ ಅಂತೀರಲ್ಲ. ಇದು ಇದು ನಿನ್ನ ಬೈಕೆನಾ? ಇದನ್ನೇನಾದ್ರೂ ಬೈಕೆ ಅಂತಾರಾ? ಇನ್ನೇನು, ಎಲ್ಲ ಆಸೆನೂ ಒಂದೇ ಅಲ್ವಾ? ಇದು ನನ್ನ ಆಸೆನೇ, ಅಮ್ಮ ಮಗ ಖುಷಿಯಾಗಿರ್ಬೇಕು ಅಂತ. ನಿನಗೆ ಗೊತ್ತು ಪೂಜಾ, ಅಮ್ಮ ಎಷ್ಟೆಲ್ಲ ಡ್ರಾಮಾ ಮಾಡಿದ್ದಾರೆ, ಎಷ್ಟೆಲ್ಲ ಮೋಸ ಮಾಡಿದ್ದಾರೆ, ಎಂತ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ. ಅವ್ರ ಜೊತೆ ಎಲ್ಲ ಮರೆತು ನಗ್ನಗ್ತಾ ನಂಗೆ ಮಾತಾಡೋಕ್ಕಾಗಲ್ಲ. ಹಂಗಂತ ಎಷ್ಟು ದಿನ ಇರೋಕ್ಕಾಗುತ್ತೆ? ಲೈಫ್ ಟೈಮ್ ಹಿಂಗೆ ಇರ್ತೀರಾ? ನಂಗೆ ಗೊತ್ತಿಲ್ಲ. ನನಗೆ ಕೋಪ ಇರೋವರೆಗೂ ನಾನು ಹಿಂಗೆ ಇರ್ತೀನಿ. ನನಗೆ ಚೆನ್ನಾಗಿ ಮೊದಲಿನ ಥರ ಇರೋಕ್ಕಾಗಲ್ಲ. ಯಾಕಾಗಲ್ಲ? ನೀವು ಮನಸ್ಪಟ್ರೆ ಎಲ್ಲ ಆಗುತ್ತೆ. ಪಾಪ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾತ್ತೆ. ಏನು ಗೊತ್ತಾ, ಅವ್ರು ನಿಜವಾಗ್ಲೂ ತುಂಬ ಬದಲಾಗಿದ್ದಾರೆ. ಮೊದಲಿನ ಥರ ಅವ್ರು ಇವಾಗಿಲ್ಲ, ತುಂಬಾ ಬದಲಾಗಿದ್ದಾರೆ. ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಆ ಥರ ಆಗಿದ್ದಾರೆ. ಇಲ್ಲ ಬಿಡು, ಅದನ್ನು ಡ್ರಾಮಾ ಇರಬೇಕು. ಮೊದಲೇ ಒಂದ್ಸಲ ಮದುವೆ ಟೈಮಲ್ಲಿ ಹಿಂಗೆ ಮಾಡಿ ಮತ್ತೆ ಅದೇ ಥರ ಮಾಡಲಿಲ್ವಾ? ಇವಾಗಲೂ ಹಂಗೆ ಮಾಡ್ತಾರೆ. ನೋಡಿ, ಸೊಸೆಯಾಗಿ ನಾನೇ ಅವ್ರನ್ನ ನಂಬ್ತಿದ್ದೀನಿ, ಮಗ ಆಗಿ ನೀವಿಂಗೆ ಮಾತಾಡ್ಬೋದಾ? ಅವ್ರು ಮಾಡಿದ್ದು ಸರಿನಾ? ಮಗನ ಆಸೆ ಕನಸುಗಳಿಗೆ ಬೆಲೆ ಕೊಡದೆ ನನ್ನ ಲೈಫ್ ಜೊತೆನೇ ಆಟಾಡಿದ್ದು ಅದು ಸರಿನಾ ನಿಮಗೆ? ಅತ್ತೆ ಪರ ವಯಸ್ಕ ಬಂದ್ಬಿಟ್ಟಿದೆಯಲ್ಲ, ಸುಮ್ಮನೆ ಇದ್ಬಿಡು. ನನ್ನ ಪಾಡಗ್ ನನ್ನ ಬಿಟ್ಬಿಡು. ಆರಾಮಾಗಿ ನಿನ್ನ ಪಾಡಗ್ ನೀನು ಊಟ ತಿಂಡಿ ಚೆನ್ನಾಗಿ ತಿನ್ಕೊಂಡಿರು. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನನಗಾಗಲ್ಲ ಅಮ್ಮನ ಜೊತೆ ಮಾತಾಡೋಕ್ಕೆ. ಏನ್ರಿ ನೀವು ಪ್ರೆಗ್ನೆಂಟ್ ಆಸೆನ ಇಲ್ಲ ಅಂತೀರಲ್ಲ? ಇದು ತಪ್ಪು ತಾನೇ, ಹಂಗೆಲ್ಲ ಮಾಡಬಾರ್ದಲ್ವಾ? ನಾನು ಏನೇ ಕೇಳಿದ್ರು ನೀವು ಮಾಡಬೇಕಲ್ವಾ? ಹೌದು ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ, ಇದೊಂದನ್ನು ಬಿಟ್ಟು. ಬೇರೆ ಏನು ಬೇಕಾದರೂ ಹೇಳು, ಏನು ಬೇಕಾದರೂ ಕೇಳು. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಪೂಜಾ. ಹಾಗಲ್ಲ ರೀ, ಬಿಡಲ್ಲ ನಾನು. ಏನಾಗಿದೆ ಇವತ್ತು ನಿನಗೆ? ಯಾಕೆ ಅಮ್ಮ ಹೇಳಿದ್ರಾ ಮಾತಾಡ್ಸಕ್ಕೆ ಹೇಳು ಅಂತ? ನಾನೇನು ದಡ್ಡಿನಾ? ಎಳೆ ಮಗುನ ಹೇಳಿ ಅವ್ರೇನು ಹೇಳ್ತಾರೆ? ಬೇಡ ಅಂತಾನೆ ಹೇಳಿದ್ರು. ಸುಮ್ಮನೆ ನೀವಿಬ್ರೇಕೆ ಜಗಳ ಮಾಡ್ಕೋತೀರಾ? ಏನು ಕೇಳಕ್ಕೆ ಹೋಗ್ಬೇಡ ಅಂತಂದ್ರು. ಎಷ್ಟು ಬದಲಾಗಿದ್ದಾರೆ ಗೊತ್ತಾ? ನೀವೇ ಅವ್ರನ್ನ ಅರ್ಥ ಮಾಡ್ಕೋತಿಲ್ಲ. ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ಅವ್ರು ನನಗೆ ತೊಂದರೆ ಕೊಟ್ಟರು, ನಮ್ಮನ್ನು ದೂರ ಮಾಡಬೇಕು, ನಾನು ಇಷ್ಟ ಇಲ್ಲ ಅಂತ ತಾನೇ ನೀವು ಅವ್ರು ಅಷ್ಟೆಲ್ಲ ಮಾಡಿದ್ದು. ಅದೇ ತಾನೇ ನಿಮಗೂ ಬೇಜಾರು. ಇವಾಗ ನನ್ನ ಜೊತೆನೇ ಅಷ್ಟು ಚೆನ್ನಾಗಿದ್ದಾರಲ್ಲ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇನ್ನೇನು ಬೇಕು ನಿಮಗೆ? ನನಗೇನೋ ನಂಬಿಕೆ ಬರ್ತಿಲ್ಲ ಪೂಜಾ. ಯಾಕೆ ನಂಬಲ್ಲ? ನನಗೆ ಗೊತ್ತಾಗಲ್ವಾ ನಿಜ ಯಾವುದು ನಾಟಕ ಯಾವುದು ಅಂತ? ಪಾಪ ನೀವು ಮಾತಾಡ್ತಿಲ್ಲ ಅಂತ ತುಂಬ ನೊಂದ್ಕೊಬಿಟ್ಟಿದ್ದಾರೆ. ಊಟ ತಿಂಡಿನೂ ಸರಿಯಾಗಿ ತಿಂತಿಲ್ಲ ಗೊತ್ತಾ? ಅದಕ್ಕೆ ನಾನೇನು ಮಾಡಲಿ? ನೋಡು, ನೀನು ಎಷ್ಟು ಕನ್ವಿನ್ಸ್ ಮಾಡಕ್ಕೆ ಬಂದರೂ ನಾನು ಕನ್ವಿನ್ಸ್ ಆಗಲ್ಲ. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ. ಇಷ್ಟೆಲ್ಲ ಆದಮೇಲೆ ಹೋಗಿ ಚೆನ್ನಾಗಿ ಮಾತಾಡ್ಬಿಡು ಅಂದರೆ ಅದು ಹೆಂಗೆ ಸಾಧ್ಯ? ನನಗೂ ಸ್ವಲ್ಪ ಟೈಮ್ ಬೇಕು. ಎಲ್ಲನ ಅರಗಿಸ್ಕೊಂಡು ಮರ್ತು ಬಿಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇಷ್ಟೇನಾ ನೀವು ನನ್ನ ಆಸೆಗೆ ಬೆಲೆ ಕೊಡೋದು? ಆಯಿತು ಬಿಡಿ, ತುಂಬ ಬೇಜಾರಾಗುತ್ತೆ. ನಾನು ಇಷ್ಟು ಆಸೆಯಿಂದ ಕೇಳ್ತಿದ್ರು ನೀವು ಕರಗ್ತಿಲ್ಲ ಅಂದರೆ, ಮಾತಿಗೆ ಬೆಲೆ ಕೊಡಲ್ಲ ಅಂದರೆ, ಅದು ನಾನು ಪ್ರೆಗ್ನೆಂಟು, ಏನು ಕೇಳಿದ್ರು ಯಾರೂ ಇಲ್ಲ ಅನ್ಬಾರ್ದು ಗೊತ್ತಾ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಬ್ಲ್ಯಾಕೋ ವೈಟೋ ನನಗೆ ಗೊತ್ತಿಲ್ಲ. ನೀವು ಅತ್ತೆ ಜೊತೆ ಚೆನ್ನಾಗಿ ಮಾತಾಡಬೇಕು ಅಷ್ಟೇ. ಏನು ನೀನು ಚಿಕ್ಕ ಮಗು ಥರ ಆಟ ಮಾಡ್ತಿದ್ಯಾ? ನೀವೇನಾದರೂ ಅಂದ್ಕೊಳ್ಳಿ, ಪಾಪ ಅತ್ತೆ ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತಪ್ಪ. ನೀವು ಸ್ವಂತ ಮಗ ಆಗಿ ನಿಮ್ಗೇನು ಅನ್ಸಲ್ವಾ? ಏನು ಅನಿಸ್ಬೇಕು? ನೋಡಿ, ಇಷ್ಟೇನಾ ನನ್ನ ಮೇಲೆ ಪ್ರೀತಿ ಇರೋದು ನಿಮಗೆ? ನಾನು ಎಷ್ಟು ಹೇಳ್ತಿದ್ದೀನಿ ಅವಾಗಿಂದ, ನೀನು ಆಸೆ ಪಟ್ಟದನ್ನೆಲ್ಲ ಕೊಡ್ತೀನಿ ಅಂತ. ಸುಮ್ಮನೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ತೀರಾ ಅಷ್ಟೇ. ಹೌದು ಹೇಳ್ದೆ, ಆದರೆ ನೀನು ಈ ಥರ ಹೇಳ್ತಿದ್ಯಲ್ಲ. ಇನ್ನೇನು, ಇದು ಒಂದು ಆಸೆನೇ ಅಲ್ವಾ? ಆಸೆನ ಪೂರೈಸೋಕ್ಕಾಗಲ್ಲ ಅನ್ನಿ. ಜಾಸ್ತಿ ಮಾತಾಡಬೇಡಿ. ಅಲ್ಲಮ್ಮ, ನಿಂಗೆ ಅರ್ಥ ಆಗ್ತಿಲ್ವಾ? ನಂಗೆ ಆಗಲ್ಲ. ಏನಾಗಲ್ಲ? ಹೋಗಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ. ನೀವು ನನ್ನ ಆಸೆ ಪಟ್ಟಿದ್ದು ನೆರವೇರಿಸಿಲ್ಲ ಅಂದಮೇಲೆ ಇನ್ನೇನು ನೀವು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ? ಅದು ಹಂಗಲ್ಲ ಪೂಜಾ. ಏನಕ್ಕೆ ಇಷ್ಟು ಆಟ ಮಾಡ್ತಿದ್ಯಾ? ಆಟ ಅಲ್ಲ, ನನ್ನ ಆಸೆ ಅಂತ ಹೇಳ್ತಿದ್ದೀನಿ ತಾನೇ. ಆದರೂ ನೀವು ಸರಿ ಬಿಡಿ, ಏನಾದರೂ ಮಾಡ್ಕೊಡಿ. ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಿಲ್ಲ, ಏನೂ ಅನಿಸಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ. ನೀವೇನು ಹೇಳಿದ್ರು ನಾನು ಕೇಳಲ್ಲ. ಏನು ಪೂಜೆ ಇದೆಲ್ಲ? ಮತ್ತೆ ಇನ್ನೇನು ಇಷ್ಟು ಹಠ ಮಾಡ್ತೀಯಾ? ಮಾತಾಡ್ತೀರಾ? ಪ್ಲೀಸ್ 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 ರೀ.
ರಿಕ್ವೆಸ್ಟ್ ಆದರೂ ಅನ್ಕೊಳ್ಳಿ, ಆಸೆನಾದರೂ ಅನ್ಕೊಳ್ಳಿ, ಏನು ಬೇಕಾದರೂ ಅನ್ಕೊಳ್ಳಿ, ಇದೊಂದು ನೆರವೇರಿಸಿ ನಾನು ಮತ್ತೆ ಇನ್ನೇನೂ ಕೇಳಲ್ಲ. ಅಲ್ಲ, ಅಮ್ಮನ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ಉಟ್ಬಿಟ್ಟಿದೆ ನಿನಗೆ? ಅವ್ರು ನಿನ್ಗೆ ಎಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ ಅಂತ ಮರ್ತ್ಬಿಟ್ಯಾ? ಅಯ್ಯೋ, ಎಲ್ಲನೂ ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತಾ? ಆ ಥರ ಆಗ್ಬಿಟ್ರೆ ಜೀವನ ಮಾಡೋದು ಹೆಂಗೆ? ಎಲ್ಲನೂ ಮರೆತು ಮುಂದಕ್ಕೆ ಹೋಗೋದೇ ಅಲ್ವಾ ಜೀವನ. ನೀವು ನನ್ನ ಜೊತೆ ಸುಮ್ಮನೆ ಬನ್ನಿ, ಬನ್ನಿ ಅಮ್ಮನ ಮಾತಾಡ್ಸಿ ಬನ್ನಿ. ಅದು ಹಂಗಲ್ಲ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಬನ್ನಿ ನನ್ನ ಜೊತೆ. ಪೂಜಾ ಪ್ಲೀಸ್. ಹಾ, ನಾನು ಪ್ಲೀಸ್ ಅಂತಾನೆ ಕೇಳ್ತಿರೋದು. ಬನ್ನಿ ಸುಮ್ಮನೆ. ನೀವು ಮಾತಾಡಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಷ್ಟೇ. ಊಟ ತಿಂಡಿ ಏನು ಮಾಡಲ್ಲ, ಹಂಗೆ ಹಸ್ಕೊಂಡಿರ್ತೀನಿ. ಓಕೆನಾ ನಿಮಗೆ? ಏನು ನೀನು ಮತ್ತೆ ಬನ್ನಿ ಸುಮ್ಮನೆ. ನೋಡ್ತೀನಿ ಏನಾಗುತ್ತೆ ಅಂತ. ಬನ್ನಿ, ಚೆನ್ನಾಗಿ ಮಾತಾಡ್ಸಿ. ಶಿವು, ಮಾತಾಡ್ಸ್ರಿ. ಶಿವು, ಯಾಕೋ ಮಾತಾಡಕ್ಕೆ ಇಷ್ಟ ಇಲ್ವಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ಇದೇ ಕೊನೆ. ಇನ್ಯಾವತ್ತೂ ಈ ಥರ ನಡ್ಕೊಳಲ್ಲ, ಯಾವ ತಪ್ಪು ಮಾಡಲ್ಲ. ನನಗೆ ಗೊತ್ತು, ಮೊದಲು ಇದೇ ಥರ ಮಾಡಿ ಮತ್ತೆ ಹೆಂಗೆ ಮಾಡಿದೆ ಅಂತ. ಇದೇ ಕೊನೆ. ಇನ್ನೊಂದ್ಸಲ ನಾನು ಹಂಗೆಲ್ಲ ಮಾಡಿದ್ರೆ ನೀನು ಏನು ಬೇಕಾದರೂ ಮಾಡು, ನಿನ್ನ ತಂಟೆಗೆ ಬರೋಲ್ಲ. ಇದೊಂದ್ಸಲ ಕ್ಷಮಿಸ್ಬಿಟ್ಟು ಮಾತಾಡೋ, ಮೊದಲಿನ ಥರ ಇರೋ. ನಿನ್ನ ಕಾಲಿಗೆ ಬೇಕಾದರೂ ಬಿದ್ದುಬಿಡ್ಲಾ ಪ್ಲೀಸ್? ತಪ್ಪಾಯ್ತು ನೋಡು, ನಮ್ಮ ಮನೆಗೆ ಇವಾಗ ಸಿಹಿ ಸುದ್ದಿ ಬಂದಿದೆ. ಇನ್ನು ಮುಂದೆ ಎಲ್ಲರೂ ಸಂತೋಷವಾಗಿರೋಣ. ಪೂಜಾನೇ ನನ್ನ ಸೊಸೆ. ಮನಸ್ಫೂರ್ತಿಯಾಗಿ ನಿನ್ನ ಹೆಂಡತಿ ನನ್ನ ಸೊಸೆ ಅಂತ ನಾನು ನಿಜವಾಗ್ಲೂ ಸ್ವೀಕರಿಸಿದ್ದೀನಿ. ಪ್ಲೀಸ್ ಪುಟ, ಈ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಮಾತು ಬಿಡಬೇಡ. ಹೇಳು, ಕ್ಷಮಿಸ್ತೀಯ? ನನ್ನ ಕ್ಷಮಿಸಿದ್ಯಾ ಇದೊಂದ್ಸಲ? ಯಪ್ಪ ಯಪ್ಪ, ಮಾಮಿಂದ ಎಷ್ಟು ಡ್ರಾಮಾ ಮಾಡ್ತಾರೆ. ಓ ಮೈ ಗಾಡ್, ಮಾತಾಡೋ. ಸರಿ ಆಯಿತು ಬಿಡು. ಅಂದರೆ ನನಗೆ ಕ್ಷಮಿಸಿದ್ಯಾ? ರೀ, ಹೇಳಿ ಕ್ಷಮಿಸಿದ್ದೀನಿ ಅಂತ ಹೇಳೋ ಕಂದ. ನನ್ನ ಜೊತೆ ಮಾತಾಡ್ತೀಯಾ? ಮೊದಲಿನ ಥರ ಇರ್ತೀಯಾ? ಹ್ಞೂ ಸರಿ ಬಿಡು, ಆಯಿತು. ನೋಡಮ್ಮ, ಇದೇ ಕೊನೆ. ಇನ್ನೊಂದ್ಸಲ ನಾನು ಈ ರೀತಿ ಏನಾದರೂ ಮಾಡಿದ್ಯೋ, ನೀನಲ್ಲ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಇನ್ಯಾವತ್ತೂ ನಿನ್ನ ಕಣ್ಣು ಕಾಣಿಸ್ಕೊಳ್ಳಲ್ಲ. ದಯವಿಟ್ಟು ನಾನು ಚೆನ್ನಾಗಿರ್ಬೇಕು ಅಂದರೆ ಸುಮ್ಮನೆ ಇದ್ಬಿಡು. ಅಯ್ಯೋ, ಯಾಕೋ ಹಂಗಂತೀಯ? ಇಲ್ಲ ಇಲ್ಲ, ಇನ್ನು ಮುಂದೆ ಚೆನ್ನಾಗಿರ್ತೀನಿ. ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರ್ತೀನಿ. ನೀನೆಲ್ಲ ಮರೆತು ನನಗೆ ಕ್ಷಮಿಸಿದ್ಯಲ್ಲ, ಅದೇ ನನಗೆ ಖುಷಿ. ಸಾರಿ ಪುಟ, ಸಾರಿ. ಇನ್ಯಾವತ್ತೂ ನಿನ್ನ ಮನ್ಸಿಗೆ ನೋವಾಗಂಗೆ ನಾನು ನಡ್ಕೊಳ್ಳಲ್ಲ. ಸರಿ ಆಯಿತು, ಸಮಾಧಾನನಾ? ಅತ್ತೆ, ಖುಷಿ ಆಯ್ತಾ? ಪೂಜಾ, ತುಂಬ ಥ್ಯಾಂಕ್ಸ್ ಅಮ್ಮ. ಮತ್ತೆ ನನ್ನ ಮಗ ಮಾತಾಡೋಂಗೆ ಮಾಡಿದ್ಯಲ್ಲ, ನಿಂಗೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಎಲ್ಲ ಏನತ್ತೆ, ಇದು ನನ್ನ ಕರ್ತವ್ಯ ಅಲ್ವಾ? ನಾನು ಮಾಡಿದ್ದೀನಿ. ತುಂಬ ಹಠ ಮಾಡಿದೆ. ನೀವು ಮಾತಾಡಿಲ್ಲ ಅಂದರೆ ನಾನೇ ಮಾತಾಡಲ್ಲ ಅಂದೆ. ಏನೋಮ್ಮ, ತಾಯಿ ಮಗನ ಒಂದು ಮಾಡಿದ ಪುಣ್ಯ ನಿನಗೆ ಸಿಗಲಿ. ನೀನು ಹೋಗಮ್ಮ, ಹೋಗಿ ರೆಸ್ಟ್ ಮಾಡು. ಸರಿ ಅತ್ತೆ. ಏನು ಮಾಮಿನ್ಲ, ಇಷ್ಟು ಬೇಗ ನಿಮ್ಮ ಕೆಲಸ ಸಾಧಿಸ್ಕೊಂಡ್ಬಿಟ್ರಿ? ಮೆತ್ತು ಮಾತಾಡು, ಅದಕ್ಕೆ ನನ್ನ ಹತ್ರ ಏನು ಹೇಳಲ್ಲ. ಹೆಂಗೆ ನಾನು ಅನ್ಕೊಂಡಿದ್ದು ಸಾಧಿಸ್ದೆ. ಅವಳಿಂದ ನಾನು ನನ್ನ ಮಗ ದೂರ ಆಗೋಂಗಾಯ್ತು. ಈಗ ಅವಳೇ ಒಂದು ಮಾಡಿದ್ದಾಳೆ. ಹೆಂಗಿದೆ ನನ್ನ ಪ್ಲ್ಯಾನು? ಸೂಪರ್ ಬಿಡಿ ನೀವು. ಆದರೂ ಎಷ್ಟು ಕೋಪ ಬರ್ತಿದೆ ಗೊತ್ತಾ ನನಗೆ? ನನ್ನ ಮಗನ ಹತ್ರ ನಾನು ಮಾತಾಡೋಕ್ಕೆ ಇವಳು ಪರ್ಮಿಷನ್ ಬೇಕಾ? ಇವಳು ಹೇಳಿ ನಾವಿಬ್ರು ಚೆನ್ನಾಗಿರ್ಬೇಕಾ? ಇದನ್ನು ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಏನು ಮಾಡಲಿ, ನನ್ನ ಮಗನೇ ಸರಿ ಇಲ್ವಲ್ಲ. ಸದ್ಯ ನಾನು ಅನ್ಕೊಂಡಿದ್ದಾಯ್ತಲ್ಲ ಅಷ್ಟೇ ಸಾಕು. ಇವಾಗ ನಾನು ನನ್ನ ಮಗ ಹತ್ರ ಆಗ್ಬೇಕಂದ್ರೆ, ಚೆನ್ನಾಗಿ ಮೊದಲಿನ ಥರ ಇರಬೇಕಂದ್ರೆ ಇವಳು ತವ್ರ ಮನೆಗೆ ಓಡಿಸ್ಬೇಕು. ಅವ್ರ ಅಪ್ಪ ಅಮ್ಮ ಬಂದಾಗ ಕಳಿಸ್ಲಿಲ್ಲ, ಇವಾಗ ಮತ್ತೆ ಫೋನ್ ಮಾಡಿ ಹೇಳ್ತೀರಾ? ಇನ್ನೇನು ಮಾಡೋದು, ಹತ್ಕೊಂಡು ಡ್ರಾಮಾ ಮಾಡಿ ಕರ್ಕೊಂಡೋಗಿ ಪಾಪ ಅಂತ ಕಳಿಸ್ಬಿಡ್ತೀನಿ. ಅವಾಗ ನನ್ನ ಮಗನ ನಾನೇ ನೋಡ್ಕೋತೀನಿ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.